ಸೊ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ನೋಡಿ ನೀವು ಇದು ನಿಜವಾಗ್ಲೂ ಮಾರ್ವೆಲ್ ಸೀರೀಸಾ ಅಂತ ಡೌಟ್ ಬಂದಿದ್ರೆ ಥಂಡರ್ಬೋಲ್ಟ್ಸ್ ಮೂವಿ ನೋಡಿ ನಿಮ್ಮ ರಿಯಾಕ್ಷನ್ ಹೇಗಿರಬಹುದು. ಸೊ ಥಂಡರ್ಬೋಲ್ಟ್ಸ್ ಮೂವಿ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಮ್ಮ ಕೆವಿನ್ ಬ್ರೋ ಹತ್ರ ಮಾತಾಡಿ ನಿಮಗೋಸ್ಕರ ಈ ಮೂವಿನ ಮೇ 1 ರಿಲೀಸ್ ಮಾಡಿಸ್ತಾ ಇದ್ದೀನಿ. ಸೊ ನಿನ್ನೆ ಥಂಡರ್ಬೋಲ್ಟ್ಸ್ ಮೂವಿಯ ಪ್ರೀಮಿಯರ್ಸ್ ನಡೀತು. ಸೊ ಹಾಗಿದ್ರೆ ನಮಗೆ ರಿವ್ಯೂಸ್ ಒಪಿನಿಯನ್ಸ್ ಅಷ್ಟೇ ಅಲ್ಲ ಒಂದು ದೊಡ್ಡ ಕನ್ಫರ್ಮೇಷನ್ ಲೀಕ್ ಸಿಕ್ಕಿದೆ. ಆ್ಯಂಡ್ ನೀವು ನಿಜವಾಗ್ಲೂ ಒಬ್ಬ ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ನಾನು ಹೇಳೋದನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸೊ ಥಂಡರ್ಬೋಲ್ಟ್ಸ್ ಮೂವಿ ಒಂದು ದೊಡ್ಡ ಸೂಪರ್ ಹೀರೋನ ಇಟ್ಕೊಂಡು ಮಾಡಿರೋ ಮೂವಿ ಅಲ್ಲ. ಈ ಮೂವಿಯಲ್ಲಿ ಎಲ್ಲ ಸೈಡ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಒಂದು ಪ್ರಾಪರ್ ಸ್ಟೋರಿ ಮೇಲೆ ಫೋಕಸ್ ಮಾಡಿರೋ ಮೂವಿ. ಸೊ ಈ ಮೂವಿಯ ರನ್ ಟೈಮ್ ಬಂದು 2 hours 20 minutes ಆ್ಯಂಡ್ ಈ ಮೂವಿಯಲ್ಲಿ ನಮಗೆ 2 ಪೋಸ್ಟ್ ಕ್ರೆಡಿಟ್ ಸೀನ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಈ ಮೂವಿಯ ಡಿಸ್ಕ್ರಿಪ್ಷನ್ ಮತ್ತು ಆ 2 ಪೋಸ್ಟ್ ಕ್ರೆಡಿಟ್ ಸೀನ್ ಏನಂತ ಕೂಡ ಗೊತ್ತಾಗಿದೆ. ಸೊ ನಿಮಗೇನಾದರೂ ಈ ಮೂವಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಥಿಯೇಟ್ರಿಗೆ ಹೋಗಿನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ಆ ರೆಸ್ಪೆಕ್ಟಿವ್ ಒಪಿನಿಯನ್ ಇಲ್ಲಿಗೆ ವಿಡಿಯೋ ನಿಲ್ಲಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಮಿಗ್ದವರು ಲೆಟ್ಸ್ ಡೈವ್ ಇನ್ ಟು ಇಟ್. ಸೊ ಡಿಸ್ಕ್ರಿಪ್ಷನ್ ಪ್ರಕಾರ ನಮ್ಮ ವ್ಯಾಲ್ ಅಂದರೆ ನಮ್ಮ ವ್ಯಾಲೆಂಟಿನಾಗಾಗಿ ಕೆಲಸ ಮಾಡ್ತಿದ್ದ ಎಲಿನಾ. ಸೊ ಈ ಮೂವಿಯಲ್ಲಿ ಎಲಿನಾನ ವೈಟ್ ವಿಡೋ ಅಂತ ಕರೀತಾರೆ. ಇವರು ಕೂದಲು ಕಲರ್ ನೋಡಿ ಎಷ್ಟು ಸಿಕ್ಕಂಗಿದ್ದಿದ್ರೆ ನಮ್ಮ ಬ್ಲ್ಯಾಕ್ ವಿಡೋನ ಆರೆಂಜ್ ವಿಡೋ ಅಂತ ಇಕ್ಬೇಕಾಗಿತ್ತು. ಸೊ ವೈಟ್ ವಿಡೋಗೆ ವ್ಯಾಲ್ ಬಗ್ಗೆ ಗೊತ್ತಾಗುತ್ತೆ ಅವಳು ಎಷ್ಟೆಲ್ಲ ಇಲ್ಲಿಗ ಕೆಲಸ ಮಾಡ್ತಿದ್ದಲ್ಲ ಅಂತ. ಸೊ ಅದಕ್ಕಾಗಿಯೇ ವೈಟ್ ವಿಡೋ ಅವಳಪ್ಪ ಅಂದರೆ ರೆಡ್ ಗಾರ್ಡಿಯನ್ ಹತ್ರ ಹೋಗ್ತಾಳೆ ಅವಳು ಡಿಪ್ರೆಷನಿಂದ ಆಚೆ ಬರೋಕ್ಕೆ. ಇನ್ನೊಂದು ಕಡೆ ನಮ್ಮ ವ್ಯಾಲ್ ಈ ಅವೆಂಜರ್ಸ್ ಎಲ್ಲ ಸರಿ ಇಲ್ಲ ಆ್ಯಂಡ್ ಈ ಅವೆಂಜರ್ಸ್ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಸೊ ಅದಕ್ಕಾಗಿಯೇ ನಾನು ನಮ್ಮೆಲ್ಲನೂ ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ ಅವೆಂಜರ್ಸ್ ಅಷ್ಟೇ ಶಕ್ತಿ ಇರೋ ಒಬ್ಬ ಸೂಪರ್ ಹೀರೋನ ರೆಡಿ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆ್ಯಂಡ್ ಅಲ್ಲೇ ನಮ್ಮ ಬಕ್ಕಿ ಕೂಡ ಇರ್ತಾನೆ ಆ್ಯಂಡ್ ಅವನಿಗೂ ಕೂಡ ಗೊತ್ತಾಗತ್ತೆ ಆಗ ಇವಳೇನೋ ಮಾಡ್ತಿದ್ದಾಳೆ ಅಂತ. ಸೊ ವ್ಯಾಲೆಂಟಿನಾಗೆ ವೈಟ್ ವಿಡೋ ಚೇಂಜ್ ಆಗಿರೋದು ಗೊತ್ತಾಗುತ್ತೆ. ಸೊ ಆಗ ವ್ಯಾಲೆಂಟಿನಾ ಎಲಿನಾಗೆ ಒಂದು ಲಾಸ್ಟ್ ಮಿಷನ್ ಕೊಡ್ತಾಳೆ, ಒಂದು ಡೋಮ್ ಒಳಗೆ ಹೋಗಿ ಯಾರನ್ನೋ ಸಾಯಿಸುವ ಅಂತ. ಸೊ ಎಲಿನಾ ಆ ಡೋಮ್ ಒಳಗೆ ಹೋಗ್ತಾಳೆ ಆ್ಯಂಡ್ ಅಲ್ಲಿ ನೋಡಿದ್ರೆ ನಮ್ಮ ಜಾನ್ ವಾಕರ್, ಟಾಸ್ಕ್ ಮಾಸ್ಟರ್, ಗೋಸ್ಟ್, ಬಾಬ್ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಸೊ ಇನಿಷಿಯಲಿ ಇವರೆಲ್ಲರೂ ಕೂಡ ಜಗಳ ಆಡ್ತಾರೆ ಆ್ಯಂಡ್ ಆ ಫೈಟಲ್ಲಿ ನಮ್ಮ ಗೋಸ್ಟ್ ಟಾಸ್ಕ್ ಮಾಸ್ಟರ್ನ ಸಾಯಿಸ್ತಾಳೆ. ಸೊ ಈಗ ನಿಮಗೆ ಅರ್ಥ ಆಗಿರಬಹುದು ಯಾಕೆ ನಾವು ಯಾವುದೇ ಟ್ರೈಲರಲ್ಲೂ ಕೂಡ ಟಾಸ್ಕ್ ಮಾಸ್ಟರ್ನ ಜಾಸ್ತಿ ನೋಡಿಲ್ಲ ಅಂತ. ಜೊತೆಗೆ ನೀವು ಈಗ ರಿಲೀಸ್ ಮಾಡಿರುವ ಪೋಸ್ಟರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಆ ಆ್ಯಶ್ ಸಿಂಬಲಲ್ಲಿ 6 ಸೈಡ್ ಬದಲು ಈಗ 5 ಇದೆ. ಬ್ಲ್ಯಾಕ್ ವಿಡೋ ಮೂವಿಯಲ್ಲಿ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟರು, ಆದರೆ ಈ ಮೂವಿಯಲ್ಲಿ ಟಾಸ್ಕ್ ಮಾಸ್ಟರ್ ಶುರು ಆಗೋಕ್ಕೂ ಮುಂಚೆನೇ ಮುಗ್ದೋಗುತ್ತೆ. ಸೊ ಮುಂದೆ ಇವ್ರನ್ನೆಲ್ಲರೂ ಕೂಡ ಸಾಯಿಸೋಕ್ಕೆ ವ್ಯಾಲೆಂಟಿನಾ ಒಂದು ಆರ್ಮಿನ ಕಳಿಸ್ತಾಳೆ, ಆದರೆ ಅಲ್ಲಿಂದ ಇವರೆಲ್ಲರೂ ಕೂಡ ಸೇವ್ ಆಗ್ತಾರೆ. ಜೊತೆಗೆ ಬಾಬ್ನು ಕೂಡ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾರೆ. ಸೊ ಎಲ್ಲರೂ ಕೂಡ ರೆಡ್ ಗಾರ್ಡಿಯನ್ ಕಾರ್ ಹತ್ಕೊಂಡು ಎಸ್ಕೇಪ್ ಆಗ್ತಿರ್ತಾರೆ ಆ್ಯಂಡ್ ಆಗಲೇ ನಮ್ಮ ಬಕ್ಕಿ ಬರ್ತಾನೆ. ಮೇ ಬಿ ಎಸ್ಕೇಪ್ ಆಗೋ ಟೈಮಲ್ಲಿ ನಮ್ಮ ಬಾಬ್ ಸಿಗಾಕೊಂಡಿರಬಹುದು. ಸೊ ಆಗ ನಮ್ಮ ಬಕ್ಕಿ ಇವ್ರನ್ನೆಲ್ಲನೂ ಕೂಡ ಇಟ್ಕೊಂಡು ಒಂದು ಟೀಮ್ನ ಫಾರ್ಮ್ ಮಾಡಿ ನಮ್ಮ ವ್ಯಾಲ್ನ ಸೋಲ್ಸೋಕೆ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ನಮ್ಮ ವ್ಯಾಲ್ ಬಾಬ್ ಒಳಗೆ ಒಂದು ಹೊಸ ಸೂಪರ್ ಸೋಲ್ಜರ್ ಸಿರಮ್ನ ಇನ್ಸರ್ಟ್ ಮಾಡಿರ್ತಾಳೆ ಆ್ಯಂಡ್ ಈ ಸಿರಮ್ ನಮ್ಮ ಸ್ಟೀವ್ ರಾಜರ್ಸ್ನ ಸಿರಮ್ಗಿಂತ 1,00,000 ಟೈಮ್ಸ್ ಮೋರ್ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಆಗಲೇ ನಮ್ಮ ಬಾಬ್ ಸೆಂಟ್ರಿ ಆಗಿ ಟ್ರಾನ್ಸ್ಫಾರ್ಮ್ ಆಗೋದು. ಆದರೆ ಮೂವಿಯಲ್ಲಿ ಸೆಂಟ್ರಿಗಿಂತ ಪವರ್ಫುಲ್ ಆಗಿರೋ ಅವ್ನು ಇನ್ನೊಂದು ಪರ್ಸ್ನಾಲಿಟಿ ಆಚೆ ಬರುತ್ತೆ ಆ್ಯಂಡ್ ಅದೇ ದ ವಾಯ್ಡ್. ಸೊ ಟ್ರೈಲರಲ್ಲಿ ದ ವಾಯ್ಡ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಯಾಕಂದರೆ ವಾಯ್ಡ್ ಬಂದು ಒಂದು ಆಲ್ಟರ್ನೇಟ್ ಪರ್ಸ್ನಾಲಿಟಿ. ವಾಯ್ಡ್ ಅಂತ ಕಂಪ್ಲೀಟ್ ಡಾರ್ಕ್ನೆಸ್ ಆಗಿರುತ್ತೆ ಆ್ಯಂಡ್ ಇಲ್ಲೂ ಕೂಡ ವಾಯ್ಡ್ನ ಕಂಪ್ಲೀಟ್ ಡಾರ್ಕ್ ಆಗಿ ತೋರಿಸಿದ್ದಾರೆ. ಸೊ ವಾಯ್ಡ್ ಯಾರನ್ನೆಲ್ಲನೂ ಕೂಡ ಪಾಯಿಂಟ್ ಮಾಡ್ತಿದ್ದಾನೋ ಅವರೆಲ್ಲರೂ ಕೂಡ ಅವರ ಒಂದು ಡಾರ್ಕ್ ಪಾಸ್ಟಿಗೆ ಹೋಗ್ತಿದ್ದಾರೆ. ಸೊ ಅವರ ಡಾರ್ಕ್ ಪಾಸ್ಟ್ ಒಳಗೆ ಹೋಗಿ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಎಲ್ಲರೂ ಕೂಡ ಸಾಯ್ತಿದ್ದಾರೆ. ಸೊ ಈ ಪವರ್ ಬಗ್ಗೆ ನನಗೆ ಇನ್ನೂ ಕೂಡ ಪ್ರಾಪರಾಗಿ ಅರ್ಥ ಆಗಿಲ್ಲ. ಒನ್ಸ್ ನಾನು ಈ ಮೂವಿನ ನೋಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಏನಿದು ಪವರ್ ಅಂತ. ಸೊ ನಮ್ಮ ವ್ಯಾಲ್ಗೂ ಕೂಡ ವಾಯ್ಡ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವಾಯ್ಡ್ ಈಗ ಒಂದು ಸುಪ್ರೀಮ್ ಗಾಡ್ನ ಪವರ್ ಪ್ರೊಸೆಸ್ ಮಾಡ್ತಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ವಾಯ್ಡ್ ಅಥವಾ ಸೆಂಟ್ರಿ ಒಂದು ಗಾಡ್ ಲೆವೆಲ್ ಪವರ್ನ ಈಗ ಪ್ರೊಸೆಸ್ ಮಾಡ್ತಿದ್ದಾನೆ. ಸೊ ಅವನ್ನ ನಿಲ್ಸೋಕ್ಕೆ ವ್ಯಾಲ್ಗೂ ಕೂಡ ಆಗಲ್ಲ. ಸೊ ಆಗ ಬಕ್ಕಿ ಆ್ಯಂಡ್ ಟೀಮ್ ವ್ಯಾಲ್ನ ವಾಚ್ ಟವರ್ ಅಂದರೆ ನಮ್ಮ ಅವೆಂಜರ್ಸ್ ಟವರ್ಗೆ ಕರೀತಾಳೆ. ಸೊ ಆಗ ನಮ್ಮ ಬಕ್ಕಿ ವ್ಯಾಲ್ನ ನೋಡ್ಕೊತಾನೆ. ಇನ್ನೊಂದು ಕಡೆ ನಮ್ಮ ವೈಟ್ ವಿಡೋ ಬಾಬ್ನ ವಾಯ್ಡ್ ಪರ್ಸ್ನಾಲಿಟಿಯಿಂದ ವಾಪಸ್ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೊ ಅದು ಹೇಗೆ ಅಂತ ನೀವು ಕೇಳಬಹುದು. ನನಗೆ ಅನ್ಸೋ ಪ್ರಕಾರ ಈ ಬ್ಲ್ಯಾಕ್ ವಿಡೋಸ್ ಮತ್ತು ವೈಟ್ ವಿಡೋಸ್ ಹತ್ರ ಒಂದು ಪವರ್ ಇರಬಹುದು ಅನಿಸುತ್ತೆ. ಎಂಥ ಪವರ್ಫುಲ್ ಸೂಪರ್ ಹೀರೋ ಆದರೂ ಕೂಡ ಅವನ್ನ ಸ್ಲೋ ಆಗಿ ವಾಪಸ್ ತರೋ ಥರ ಪವರ್ ಇರಬಹುದು. ಯಾಕಂದರೆ ನಮ್ಮ ಬ್ಲ್ಯಾಕ್ ವಿಡೋ
ಹಲ್ಕ್ನ ಹೇಗೆ ಥಾಮ್ಸ್ ಮಾಡ್ತಿದ್ಲೋ ಅದೇ ಥರ ಇಲ್ಲೂ ಕೂಡ ನಮ್ಮ ವೈಟ್ ವಿಡೋ ಸೆಂಟ್ರಿನ ಥಾಮ್ಸ್ ಮಾಡಿ ಬಾಬ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಮೂವಿ ಕೊನೆಯಲ್ಲಿ ನಮ್ಮ ಸೆಂಟ್ರಿ ಕೂಡ ಜಾಯ್ನ್ ಆಗ್ತಾನೆ ಈ ಹೊಸ ಟೀಮ್ಗೆ. ಆ್ಯಂಡ್ ಆಗ ನಮ್ಮ ಬಕ್ಕಿ ಬಾರ್ನ್ಸ್ ಈ ಹೊಸ ಟೀಮ್ಗೆ ಬ್ಯಾಡ್ ಅವೆಂಜರ್ಸ್ ಅಥವಾ ಡಾರ್ಕ್ ಅವೆಂಜರ್ಸ್ ಅಥವಾ ನ್ಯೂ ಅವೆಂಜರ್ಸ್ ಅಂತ ನೇಮ್ ಕೊಡಬಹುದು. ಆ್ಯಂಡ್ ಇಲ್ಲಿಗೆ ನಮ್ಮ ಥಂಡರ್ಬೋಲ್ಟ್ಸ್ ಮೂವಿ ಮುಗಿಯುತ್ತೆ. ಸೊ ಈಗ ನಮ್ಮ ಪೋಸ್ಟ್ ಕ್ರೆಡಿಟ್ ಬಗ್ಗೆ ಮಾತಾಡೋಣ. ಸೊ ಮಿಡ್ ಕ್ರೆಡಿಟ್ ಸೀನ್ ತುಂಬ ಸಿಂಪಲ್ ಆಗಿದೆ, ಒಂದು ಫನ್ನಿ ಸೀನ್ ಅಷ್ಟೇ ನಮ್ಮ ರೆಡ್ ಗಾರ್ಡಿಯನ್ ಬಗ್ಗೆ. ಆದರೆ ಪೋಸ್ಟ್ ಕ್ರೆಡಿಟ್ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಯಾಕಂದರೆ ಈ ಪೋಸ್ಟ್ ಕ್ರೆಡಿಟ್ ಸೀನ್ ಮುಂದೆ ಬರುವ ಒಂದು ದೊಡ್ಡ ಮೂವಿಯಾದ ಅವೆಂಜರ್ಸ್ ಡೂಮ್ಸ್ ಡೇಗೆ ಡೈರೆಕ್ಟಾಗಿ ಲಿಂಕ್ ಮಾಡಿದ್ದಾರೆ. ಸೊ ಪೋಸ್ಟ್ ಕ್ರೆಡಿಟಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಬಂದು ಬಕ್ಕಿಯಾದ ಜಗಳ ಆಡ್ತಾನೆ, ಹೇಗೆ ನೀನು ನಿನ್ನ ಟೀಮ್ನ ಅವೆಂಜರ್ಸ್ ಅಂತ ಕರೀತೀಯಾ ಅಂತ. ಆದರೆ ಅಷ್ಟೊತ್ತಿಗೆ ನಮ್ಮ ಅರ್ತ್ 616 ಯೂನಿವರ್ಸಲ್ಲಿ ಒಂದು ಸ್ಪೇಸ್ ಶಿಪ್ ಲ್ಯಾಂಡ್ ಆಗುತ್ತೆ. ಆ್ಯಂಡ್ ಅದನ್ನ ನಮ್ಮ ಎಲಿನ ನೋಡ್ತಾಳೆ. ಸೊ ಆಗ ಇವರೆಲ್ಲರೂ ಕೂಡ ಆಚೆ ಹೋಗಿ ನೋಡ್ತಾರೆ ಅದೇನದು ಅಂತ. ಸೊ ಆ ಸ್ಪೇಸ್ ಶಿಪ್ ಬಂದು ಬೇರೆ ಯಾರ್ದು ಅಲ್ಲ, ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವ್ರದ್ದು. ಹಾಗಿದ್ರೆ ಇಟ್ ಈಸ್ 100% ಕನ್ಫರ್ಮ್ ದಟ್ ಫ್ಯಾಂಟಾಸ್ಟಿಕ್ ಫೋರ್ ಯೂನಿವರ್ಸ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗುತ್ತೆ ಗ್ಯಾಲಾಕ್ಟಸ್ ಇಂದ. ಸೊ ಆಗ ಫ್ಯಾಂಟಾಸ್ಟಿಕ್ ಫೋರ್ ಅವರು ಅವ್ರ ಯೂನಿವರ್ಸ್ನ ಬಿಟ್ಟು ನಮ್ಮ ಯೂನಿವರ್ಸ್ ಅಂದರೆ ನಮ್ಮ ಅರ್ತ್ 616ಗೆ ಬರ್ತಾರೆ. ಸೊ ಈ ಪೋಸ್ಟ್ ಕ್ರೆಡಿಟ್ ಅವೆಂಜರ್ ಡೂಮ್ಸ್ ಡೇ ಅಷ್ಟೇ ಅಲ್ಲ, ನಮಗೆ ಕನ್ಫರ್ಮ್ ಕೂಡ ಮಾಡಿದ್ರು ದಟ್ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇನ್ನೊಂದು ಕಡೆ ನಮ್ಮ ಲೀಡರ್ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲಿ ನಾವು ನೋಡಿರುವ ಲೀಡರ್ ಹತ್ರ ಒಬ್ಬ ಬರ್ತಾನೆ. ಆ್ಯಂಡ್ ಅವನು ಬೇರೆ ಯಾರೂ ಅಲ್ಲ, ನಮ್ಮ ಆಡಿಜೆಯ ಡಾಕ್ಟರ್ ಡೂಮ್. ಸೊ ಡಾಕ್ಟರ್ ಡೂಮ್ನ ನಾವು ಕಂಪ್ಲೀಟಾಗಿ ನೋಡಲ್ಲ, ಬರೀ ಅವ್ನ ಸೂಟ್ ನೋಡ್ತೀವಿ. ಆಗ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಯೂನಿವರ್ಸ್ ಅಂದರೆ ಅರ್ತ್ 616ಅಲ್ಲಿ ಕಾಲಿಕ್ಕಿ ಒಂದೇ ಮಾತು ಹೇಳ್ತಾನೆ, ಗ್ರೇಟ್ ಅಂತ. ನನಗೀಗ ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗಿದೆ ಏನು ನಡೀತಿದೆ ಅಂತ. ಡಾಕ್ಟರ್ ಡೂಮ್ ಹೇಗೆ ನಮ್ಮ ಯೂನಿವರ್ಸ್ಗೆ ಬಂದ? ಹಾಗಿದ್ರೆ ಫ್ಯಾಂಟಾಸ್ಟಿಕ್ ಫೋರ್ ಮತ್ತು ನಮ್ಮ ಡಾಕ್ಟರ್ ಡೂಮ್ ಇಬ್ಬರು ಕೂಡ ಒಟ್ಟಿಗೆ ಇದ್ರಾ? ನನಗೀಗ ಇನ್ನೂ 100% ಕನ್ಫರ್ಮ್ ಇಲ್ಲ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಮತ್ತು ನಮ್ಮ ಡಾಕ್ಟರ್ ಡೂಮ್ ಇಬ್ಬರು ಒಟ್ಟಿಗೆ ಆ ಯೂನಿವರ್ಸಿಂದ ನಮ್ಮ ಯೂನಿವರ್ಸ್ಗೆ ಬಂದರು ಅಂತ. ಸೊ ಮೂವಿ ನೋಡಾದ್ಮೇಲೆ ಇದೇನಾದರೂ ಕನ್ಫರ್ಮ್ ಆದರೆ ಗ್ಯಾರಂಟಿ ಹೇಳ್ತೀನಿ, ಫ್ಯಾಂಟಾಸ್ಟಿಕ್ ಫೋರ್ ದ ಫಸ್ಟ್ ಸ್ಟೆಪ್ಸ್ ಮೂವಿಯಲ್ಲಿ ಡಾಕ್ಟರ್ ಡೂಮ್ದು ಒಂದು ಮೇಜರ್ ರೋಲ್ ಇರುತ್ತೆ. ಹಾಗಿದ್ರೆ ಡಾಕ್ಟರ್ ಡೂಮ್ ಅವ್ರ ಯೂನಿವರ್ಸಿಂದ ನಮ್ಮ ಯೂನಿವರ್ಸ್ಗೆ ಬರಂಗಿದ್ದಿದ್ರೆ ಮೊದಲು ಡಾಕ್ಟರ್ ಡೂಮ್ ಸಿಲ್ವರ್ ಸರ್ಫರ್ ಅಥವಾ ಗ್ಯಾಲಾಕ್ಟಸಿಂದ ಪವರ್ಸ್ ತಗೊಂಡು ರೀಡ್ ಕ್ರಿಯೇಟ್ ಮಾಡಿರುವ ಮಲ್ಟಿವರ್ಸ್ ಪಾತ್ವೇ ಬಗ್ಗೆ ತಿಳ್ಕೊಂಡು ಆಗ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಜೊತೆಗೆ ಡಾಕ್ಟರ್ ಡೂಮ್ ಅವನದೇ ಒಂದು ಯೂನಿವರ್ಸ್ನ ರೆಡಿ ಮಾಡೋಕ್ಕೆ ಬ್ಯಾಟರ್ ವರ್ಲ್ಡ್ ಕೂಡ ರೆಡಿ ಮಾಡಬಹುದು. ಮ್ಯಾನ್, ಇದು ನೆಕ್ಸ್ಟ್ ಲೆವೆಲ್ ಅಂದರೆ. ಆ್ಯಂಡ್ ಈಗ ಮಾರ್ವೆಲ್ ಅವರು ಸರಿಯಾಗಿ ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಡಾಕ್ಟರ್ ಡೂಮ್ ಎಷ್ಟು ಪವರ್ಫುಲ್ ಅಂತ ತೋರ್ಸೋಕ್ಕೆ ಡೂಮ್ಸ್ ಡೇ ಮೂವಿ ಸ್ಟಾರ್ಟಿಂಗಲ್ಲೇ ಡಾಕ್ಟರ್ ಡೂಮ್ ಸೆಂಟ್ರಿನ ಸಾಯಿಸಿ ಅವನೆಷ್ಟು ಪವರ್ಫುಲ್ ಅಂತ ತೋರಿಸ್ತಾರಂತೆ. ಹಾಗಿದ್ರೆ ನಮ್ಮ ಸೆಂಟ್ರಿಗೂ ವಿಷನ್ಗೂ ಡಿಫ್ರೆನ್ಸೇ ಇರಲ್ಲ, ಇಬ್ಬರು ಕೂಡ ಸೂಪರ್ ವಿಲನ್ ಎಷ್ಟು ಪವರ್ಫುಲ್ ಅಂತ ತೋರ್ಸೋಕ್ಕೇ ಸತ್ರು. ಸೊ ನೀವಿಲ್ಲಿ ಕೇಳಬಹುದು ಡಾಕ್ಟರ್ ಡೂಮ್ ಯಾಕೆ ನಮ್ಮ ಯೂನಿವರ್ಸ್ನ ಲೀಡರ್ನ ಮೀಟ್ ಆಗಕ್ಕೆ ಹೋಗ್ತಿದ್ದಾನೆ ಅಂತ. ಲೀಡರ್ಗೂ ನಮ್ಮ ಡಾಕ್ಟರ್ ಡೂಮ್ಗೂ ಅದೆಂಥ ಸಂಬಂಧ ಅಂತ. ಸೊ ಕಾಮಿಕ್ಸಲ್ಲಿ ಡಾಕ್ಟರ್ ಡೂಮ್ ಮತ್ತು ಲೀಡರ್ ಇಬ್ರು ಕೂಡ ಒಂದೇ ಥರ, ಯಾಕಂದರೆ ಇಬ್ರು ಕೂಡ ಒಂದೇ ಪಡೆಯೋಕ್ಕೆ ಕಷ್ಟಪಡ್ತಿದ್ರು. ಆ್ಯಂಡ್ ಅದೇ ಕಾಂಕರರ್. ಪಬ್ಜಿ ಗೇಮ್ನ ಕಾಂಕರರ್ ಅಲ್ಲ ಬ್ರೋ, ಇಡೀ ಯೂನಿವರ್ಸ್ನ ಕಾಂಕರ್ ಮಾಡೋ ಪವರ್. ಸೊ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲಿ ಲೀಡರ್ ಪ್ರಿಡಿಕ್ಟ್ ಮಾಡಿದ್ದ ಮಲ್ಟಿವರ್ಸ್ ಡಿಸ್ಟ್ರಕ್ಷನ್ ಆಗುತ್ತೆ ಅಂತ. ಆದರೆ ಅದಕ್ಕೂ ಇದಕ್ಕೇನು ಸಂಬಂಧ? ಲೀಡರ್ಗೆ ಗೊತ್ತಿದ್ದ ಡಾಕ್ಟರ್ ಡೂಮ್ ಬರ್ತಾನೆ ಅಂತ, ಅಥವಾ ಲೀಡರ್ಗೂ ಡಾಕ್ಟರ್ ಡೂಮ್ಗೂ ಮೊದಲಿಂದಾನೇ ಏನೋ ಒಂದು ಲಿಂಕ್ ಇತ್ತಾ? ಇವೆಲ್ಲದಕ್ಕೂ ಆನ್ಸರ್ ನಮಗೆ ಮೂವಿ ನೋಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಮಾರ್ವೆಲ್ ಅವರು ಈ ಮೂವಿಯಿಂದಾನೇ ಡಾಕ್ಟರ್ ಡೂಮ್ನ ಸೆಟಪ್ ಮಾಡ್ತಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ಯಾಕಂದರೆ ಇಲ್ಲಿವರೆಗೂ ನಾವು ಡಾಕ್ಟರ್ ಡೂಮ್ ಬಗ್ಗೆ ಎಲ್ಲೂ ಕೂಡ ನೋಡಿಲ್ಲ. ಜೊತೆಗೆ ನೀವು ಡಾಕ್ಟರ್ ಡೂಮ್ನ ಡೈರೆಕ್ಟಾಗಿ ಡೂಮ್ಸ್ ಡೇ ಮೂವಿಯಲ್ಲಿ ಕರ್ಕೊಂಬರೋದು ಒಂಥರ ಇಲ್ಲಾಜಿಕಲ್ ಅನ್ಬಹುದು. ಸೊ ಅದಕ್ಕಾಗಿಯೇ ಈಗ ಮಾರ್ವೆಲ್ ಅವರು ಈಗ ಬರ್ತಿರುವ ಎಲ್ಲ ಮೂವೀಸಲ್ಲೂ ಕೂಡ ಒಂದು ಸೆಟಪ್ ಮಾಡ್ತಿದ್ದಾರೆ, ಸೊ ದಟ್ ಡೂಮ್ಸ್ ಡೇ ಮೂವಿಗೆ ಒಂದು ಒಳ್ಳೆ ಹೈಪ್ ಸಿಗುತ್ತೆ, ಜೊತೆಗೆ ಒಂದು ಪ್ರಾಪರ್ ಸ್ಟೋರಿ ಬಿಲ್ಡ್ ಮಾಡೋಕ್ಕೆ ಟೈಮ್ ಕೂಡ ಸಿಗುತ್ತೆ ಅಂತ. ಸೊ ನಿಮಗೇನು ಅನಿಸುತ್ತೆ ಈ ಮೂವಿ ಬಗ್ಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.